ಬಂಧುಗಳೇ ನಮಸ್ತೆ. ಏನಿಲ್ಲ, ಆಲೆ 22ನೇ ತಾರೀಕು ಆಯಿತು, ಇನ್ನು ಮಳೆ ಇಲ್ಲ, ಏನೂ ಇಲ್ಲ. ಇನ್ನು ತಮಿಳ್ನಾಡವ್ರು ಬೇರೆ ನೀರು ಕೇಳ್ತಾರೆ. ಮೇಕೆದಾಟು ಗಲಾಟೆ ಕತೆ ಏನಿಲ್ಲ, ಸುಮ್ಮನೆ ಬಿಟ್ಟಾರ. ಮೇಕೆದಾಟು ಕತೆ ಏನಿಲ್ಲ, ಸುಮ್ಮನೆ ಬಿಟ್ಟಾರ. ಸುಮ್ಮನೆ ಬಿಟ್ಟಾರ ಅಂದ ಸಿದ್ಧ. ಇವನು ಬುದ್ಧ. ಅವನು ಬುದ್ಧ ಹೆಂಗೆ ಅಂದರೆ, ಲೇ ಬರ್ದೇರು ಮಳೆಗೆ ತುಂಬದೇರು ಕನ್ನಂಬಾಡಿ ಕಟ್ಟೆಯಲ್ಲಿ ಇಲ್ದೇರು ನೀರ ಅದು ಹೆಂಗಿಲ್ಲ ಬಿಟ್ಟಾರೋ. ನಾವು ಬಿಟ್ರು ಅದು ಓದೋದೇನಿಲ್ಲ, ಉಫ್ ಉಫ್ ಅಂತ ಉರ್ಗುದಿರ್ತಾನೆ ಓದೋದ. ಏನು ಮಾತಾಡಿಲ್ಲ, ಮಳೆಯೇ ಇಲ್ಲ 22ನೇ ತಾರೀಕು ಆಯಿತು ನೀ ಹೇಳ್ದಂಗೆ. ಹಾಂ, ಇನ್ನು ನೀರು ಎಲ್ಲಿಂದ ಬಿಟ್ಟಾರೋ, ನೀರು ಎಲ್ಲಿಂದ ಓದೋದು ಬಿಟ್ಬಿಟ್ರೆ ಅಂತ ಇವನು. ಹಂಗಲ್ಲಕ್ಕಲ್ಲ, ನಾನು ಹೇಳ್ತಾ ಇರೋದು ತಮಿಳ್ನಾಡವ್ರು ಸುಮ್ಮನೆ ಬಿಟ್ಟಾರ ಅಂತ. ಅದ್ಯಾಕೆ ಸುಮ್ಮನೆ ಬಿಟ್ಬಿಟ್ಟಾರ ಅಂದರೆ ಬುದ್ಧ ಏನು ಮಾಡೋರು? ಹಂಗಲ್ಲಕ್ಕನೋ, ಇವಾಗ ವಿಜಯ್ ಬೇರೆ ಸಿ ಎಮ್ ಆಗ್ಬಿಟ್ಟವನು, ಟಿ ವಿ ಕೆ ಪಾರ್ಟಿ ಅಂತ ಮಾಡ್ಕೊಂಡು. ಇಲ್ಲಿ ಬೇರೆ ನಮ್ಮವರೇ ಅವನ ಅಭಿಮಾನಿಗಳು ಸುಮಾರು ಜನ ಅವರೇ. ಅವರೆಲ್ಲ ಕುಂದಾಡ್ಕೊಂಡು ಅವ್ರ ಕಡೆಗೆ ಬಿಟ್ರು ಬಿಡ್ಲಿ ಅಂದ್ಕೊಂಡು ನ್ಯೂಟ್ರಲ್ ಆಗ್ಬಿಟ್ರೆ ಏನೆಲ್ಲ ಮಾಡೋದು. ನಮ್ಮ ಶಿವಣ್ಣ ಬೇರೆ ಟಿ ವಿ ಕೆ ಅಂದರೆ ಟ್ರೈ ವಿಜಯ್ ಎಸ್ ಕಿಂಗ್ ಅಂದ್ಬಿಟ್ಟು ಇಲ್ಲಿ ಅಪ್ಪನೆ ಕೊಡಿಸ್ಬಿಟ್ಟವ್ರೆ. ಹಿಂಗಾದ್ರೆ ಹೆಂಗಪ್ಪ, ಅವ್ನು ಬಿಡು ಅಂದ್ಬಿಟ್ಟು ಇಲ್ಲಿ ನಮ್ಮ ಡಿ ಕೆ ಏನಾದ್ರು ಬಿಟ್ಬಿಟ್ರೆ ಏನು ಮಾಡೋರು? ಲೇ ಫಸ್ಟ್ ಆಫ್ ಆಲ್ ಮಳೆ ಬರಬೇಕಲ್ಲ ಲೇ. ಮಳೆ ಬಂದರೆ ಇಲ್ದೇ ನೀರು ಹೆಂಗೆ ಬಿಟ್ಟಾರೋ? ಅವ್ರು ಅವೆಲ್ಲ ಕೇಳಲ್ಲ ಕಣ ತಮಿಳ್ನಾಡವರು. ರೂಲ್ಸು ಅಂದರೆ ರೂಲ್ಸು, ಯಾವಾಗಲೂ ರೂಲ್ಸ್ ಅವರು. ಬಿಡಿ ನೀರು ಅಂತಾರೆ ಅಂದರೆ ಇನ್ನೇನು ಮಾಡೋದು? ಏನು ಇದ್ರ ಟ್ಯಾಂಕಲ್ಲಿ ತಗೊಬಂದು ಹೊಡಿರಿ ಅಂತಾರೆ. ಆ ಮೆಟ್ರೋ ಜಲಾಶಯದಲ್ಲಿ ನೀರು ತುಂಬ್ಕೊಂಡಿದ್ರು ಬಿಡಿ ಅಂತಾರೆ. ಮತ್ತೀಗೇನಿಲ್ಲ ಮಾಡೋದು? ಏನು ಮಾಡಿಯೇ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು ಇಬ್ರೂ, ಸಿದ್ಧ ಬುದ್ಧ ಇಬ್ರೂ. ಹುಷ್ ಹೋಗಪ್ಪ ಅಂತಿದ್ದಂಗೆ ಅಲ್ಲಿ ರೈತ ಸಂಘದವನು, ರೈತ ಸಂಘದ ಪಳೆಯುಳಿಕೆ ನ್ಯಾಮಗೌಡ ಅಂದ್ಬಿಟ್ಟು ಅವನು, ಅಲ್ಲೇ ಈ ಸಲ ಬೇರೆ ನೇರಳೆ ಹಣ್ಣು ಅವು ಏನು ಪಿತ ಅಂತ ಬಿಟ್ಟವೆ, ಎಲ್ಲ ಕಡಿಮೆ ಆಗಿ ಎಲ್ಲೆಲ್ಲಿ ನೋಡ್ರು ಬರೀ ನೇರಳೆ ಹಣ್ಣೆ ಕಾಣಿಸ್ತವೆ, ಬೇರೆ ಹಣ್ಣುಗಳೇ ಕಾಣಿಸ್ತಾ ಇಲ್ಲ. ಹಿಂಗೆ ನೇರಳೆ ಹಣ್ಣು ಬಿಟ್ರೆ ಬರ ಬಂದ್ಬಿಡೋದಂತೆ ಕಣೋ, ಹಿಂಗೆ ಫಸಲು ಬರಬೇಡ್ದಂತೆ ಅಂತ ಅವನು. ಹಾಂ ಅಂದ್ಬಿಟ್ಟು ಇವ್ರು ಇನ್ನೂ ಶಾಕ್ ಆಗ್ಬಿಟ್ರು. ಅಯ್ಯೋ ರಾಮ್ನೆ ಏನು ಕತ್ತಿ ಅಂದ್ಬಿಟ್ಟು. ಏನು ಇವ್ರನ್ನೇ ನೀರು ಬಿಡು ಅಂತ ಕೇಳ್ತಾರೆ ತಮಿಳ್ನಾಡವ್ರಿಗೆ, ಬರ್ತಾರೆ ಇವಾಗ ಅನ್ನುವಂಗೆ ಅವ್ರ ಟೆನ್ಷನ್ನು. ಆಮೇಲೆ ನಮ್ಮದು ರಿಟೈರ್ಡು ವಿಲೇಜ್ ಅಕೌಂಟೆಂಟ್ ಒಬ್ಬರವ್ರೆ, ಅವರು ಬಂದು ಇದು ಮಾಡ್ಕೊಂಡು ಹೇಳಿದ್ರು, ಹಂಗಲ್ಲ ಕಣ್ರಪ್ಪ, ಪ್ರಕೃತಿ ಲೆಕ್ಕಾಚಾರ ಬೇರೆ ಇರ್ತದೆ, ಮನುಷ್ಯನ ಲೆಕ್ಕಾಚಾರ ಬೇರೆ ಇರ್ತದೆ. ಜೂನಲ್ಲಿ ಬರದೇ ಇರ್ಬೋದು, ಜುಲೈ ಬರ್ಬೋದು ಅಲ್ವಾ? ಎಷ್ಟೋ ಸಲ ಜುಲೈ ಬರ್ಬೋದು, ಅದು 4 ವರ್ಷಕ್ಕೊಂದ್ಸಲ ಬರ ಬರ್ತದೆ ಅಂತಲೇ ಹೇಳ್ಬಿಟ್ರು. 4 ವರ್ಷಕ್ಕೊಂದ್ಸಲ ಬರ ಬರ್ತದ? 4 ವರ್ಷ ಆಯಿತಾ ಮಳೆಯಾಗಿ? ಹೋದ ವರ್ಷ ಚೆನ್ನಾಗಿ ಮಳೆ ಆಯ್ತಲ್ಲೋ, ಏನು ಮಾಮೇರಿ ಮಳೆ, KRS ಎಲ್ಲ ತುಂಬ ಬರಲಿಲ್ವಾ? ಮತ್ತು ಇವಾಗ ಏನಪ್ಪ ಮಾಡೋದು? 4 ವರ್ಷ ಹೋಯ್ತು ಹಂಗಾರೆ. ಈಗ ಬರಕೆ ಏನು ಮಾಡೋದು? ನೀರು ಹೆಂಗೆ ಬಿಡೋದು? ನೀನು ತಮಿಳ್ನಾಡು ನೀರು ಬಿಡೋದನ್ನ ಯೋಚನೆ ಮಾಡ್ತಾ ಇದೆಯಲ್ಲ, ನಮ್ಮ ಗದ್ದೆಗಳಿಗೆ ನೀರೇನು, ಬರ ಕುಡಿಗೆ ನೀರೇನು, ಅಂತರ್ಜಲ ಎಲ್ಲ ಕೆಳಗೆ ತೂತ ಕೊರ್ದಿ ಬೋರ್ವೆಲ್ಲ ಎಲ್ಲ ಕೆಳಕ್ಕೆ ಹೋಯ್ತಾ ಇದೆ. ಅದು ಯೋಚನೆ ಮಾಡಲ್ಲ. ಎಲ್ಲಿದ್ರು ಬೆಂಗಳೂರು ಕೊಡಲೇಬೇಕಪ್ಪ. ಓಹೋ ಏನು ನಿನ್ನ ಕೇಳಾರ ಬಂದು ನೀರು ಬಿಡು ಇವಾಗ ಅಂದ್ಕೊಂಡು? ಮೊದಲು ಜನ ಮನೆ ಏನಾದವು, ಜಾನುವಾರುಗಳು ಏನಾದವು, ಬೆಳೆ ಕತೆ ಏನೋ, ಇಳುವರಿ ಹೆಂಗೆ ಇಳಿತದೆ. ಮುಂಗಾರು ಮಳೆ ಅಂದರೆ ಸದರ ಇಲ್ಲ. ಅಲ್ಲಿ ನೋಡಿದ್ರೆ ಮುಂಬೈಲೆಲ್ಲ ಮಳೆ ಕೆಚ್ಕೊಂಡು ಜನಗಳು ಓಡಾಡೋಕ್ಕಾಗದೆ ರೋಡಲ್ಲಿ ಈಜಾಡ್ಗೆ ಓಡಾಡ್ತಾವ್ರೆ. ಅರುಣಾಚಲ ಪ್ರದೇಶದಲ್ಲಿ ಜೋರು ಮಳೆ ಅಂತೆ, ಫುಲ್ ಸ್ಲೈಡು, ಬೆಟ್ಟನೇ ಕಿತ್ಕೊಯ್ತಾ ಇದ್ದಂತೆ. ಹಿಂಗಾದ್ರೆ ಏನಪ್ಪ ಮಾಡೋದು ಅಂದ. ಸರಿ, ಅರ್ಧ ಟೀ ತಂದು ಜಗಣ ಕೊಟ್ಟರು, ಸಿದ್ನು ಬುದ್ನು ಕುಡಿದ್ರು. ಹಂಗೆ ಅವ್ರ ಲೆಕ್ಕದಲ್ಲಿ ನಮಗೂ ಇನ್ನೊಂದು ಅರ್ಧ ಟೀ ಕೊಡೋ ಜಗಣ ಅಂತ ಪಳೆಯುಳಿಕೆ, ರೈತ ಸಂಘದ ಪಳೆಯುಳಿಕೆ ಹೆಸರು ಟೇಬಲ್ ಸರಿ ಮಾಡ್ಕೊಂಡು ಹಿಂಗಂದ. ಅಯ್ಯಯ್ಯೋ ರಾಮನೇ, ದುರ್ಭಿಕ್ಷದಲ್ಲಿ ಅದಕ್ಕೆ ಮಾಸ ಅಂದಂಗೆ ನೀರೂ ಕೊಡೋಂಗಿಲ್ಲ. ಜಗಣಂತ ನಮ್ಮ ಲೆಕ್ಕನ ಜಾಸ್ತಿ ಆಯಿತು. ಜಗಣ ಮಳೆ ಬಂದರೆ ಸಾಲ ತೀರಿಸ್ತೀನಿ, ಇಲ್ಲಾಂದರೆ ಮುಂದೆ ವರ್ಷ ಕ್ಯಾರಿ ಮಾಡಪ್ಪ ಅಂದ. ಅವೆಲ್ಲ ಆಗೋದಿಲ್ಲ, ಮೊದಲು ಬಾಕಿ ತೀರಿಸು, 760 ರೂಪಾಯಿ ಆಗದೆ, ಆಮೇಲೆ ಟೀಗಿ ಕೇಳ್ಕೊಬೇಡ ಕಣಪ್ಪ ಅಂತ ಜಗಣ ಅಂದ. ಇದೇನು ನೀರು ಕತೆ, ಹೆಂಗಾರಾಗಲಿ ಸಾಲ ಮಾಡೋದು, ಏನೋ ಒಂದು ಮಾಡಪ್ಪ, ಹೊಸ ದುಡ್ಡು ಕೊಟ್ಟಿರೋ ಕೊಡ್ತೀನಿ ಅಂದ. ನಂದೆಷ್ಟಾಗದೆ ಕೇಳು ಜಗಣ ಅಂತ ಬುದ್ಧ ಅಂದ.
ಜಗಣ ಇವಂದೆಷ್ಟಾಗೈತೆ ಅಂದ. ಅವ್ನು 680 ಆಗೈತೆ ಅಂದ. ಲೇ ನೋಡೋ 760 ಆಗೋವರೆಗೂ ಇವ್ನ ಲೆಕ್ಕದಲ್ಲೇ ಬರ್ರಿ ಜಗಣ, ಇಬ್ಬರು ಈಕ್ವಲ್ ಆಗಿರಲಿ. ನೀರು ಈಕ್ವಲ್ ಹಂಚಿಕೆ ಆಗಬೇಕು ಅಂದರೆ ಸಾಲನೂ ಈಕ್ವಲ್ ಆಗಿ ಹಂಚಿಕೆ ಆಗಬೇಕಲ್ವಾ ಅಂದ. ಏನೋ ಹೋಗಪ್ಪ, ನೀನು ಸಹವಾಸ ಮಾಡಿ ನಾವು ದುಡ್ಡು ಕತೆ ನೋಡಲಿಲ್ಲ, ಬರೀ ಸಾಲ ಕೊಟ್ಕೊಂಡು ಹಿಂಗಾಗೋಯ್ತು. ಆಯಿತು, ನಮ್ಮ ಮನೆಗೆ ಓಡ್ಬರ್ತೀನಿ, ಅದೇ ನೋಡ್ಕೊಳ್ರಪ್ಪ, ಏನು ಗಾಳಿ ಬೋರ್ ಅಂತ ಬೀಳ್ತದೆ, ಚೇರ್ಗಿರೆಲ್ಲ ದಬ್ಬಾಕೊಬಿಟ್ಟವು, ಹುಷಾರಾಗಿ ಚೇರ್ ಮಾಡಿ ಕೂತ್ಕೊಂಡು ಚೇರ್ ತೂರ್ಕೊ ಹೋಗ್ದಿರಂಗೆ ನೋಡ್ಕೊಳ್ಳಿ, ಆಮೇಲೆ ನೋಡೋಣ, ಬರ್ತೀನಿ ಮನೆಗೆ ಹೋಗಿ ಏನಾದ್ರು ತಿಂಡಿ ತಿನ್ಕೊಬರ್ತೀನಿ ಅಂತ. ಜಗಳ ಹಂಗೆ ನಮಗೂ ಸ್ವಲ್ಪ ತಿಂಡಿ ತಗೊಬನ್ನಿ ಅಂದ. ನೀನು ಅಂದ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋದ. ಇವರು ಜಗಳನ ಅಂಗಡಿ ಕಾಯ್ಕೊಂಡು ಇನ್ನೆಲ್ಲ ಹೋಗೋಕ್ಕೆ ದಾರಿ ಇಲ್ಲ, ಚೇರ್ ಆರೋಗದೇ ಇರೋಂಗೆ ಚೇರ್ ಮೇಲೆ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಏನೆಲ್ಲ ಮಾಡೋದು ಅಂದ್ಬಿಟ್ಟು ಆ ಪೇಪರು ಆರ್ಕೊಯ್ತಾ ಇರೋ ಪೇಪರ್ ಹೆಂಗೆ ಇಟ್ಕೊಂಡು ಓದೋ ಹಾಗೆ ನಟಿಸ್ಕೊಂಡು ಕೂತ್ಕೊಂಡ್ರು. ನಾನು ಇವೆಲ್ಲ ನೋಡ್ಬಿಟ್ಟು ಬರ್ತೀನಿ ಕಣಪ್ಪ ಅಂದ್ಬಿಟ್ಟು ಹೊರಟೆ. ಇದು ಸಂಗತಿ ಮಳೆದು.